ಒಂದಿಷ್ಟು ಗಿಡಗಳೆಲ್ಲ ಅತಿಯಾಗಿ ಬೆಳೆದು ಬಿಟ್ಟಿದಿವೆ. ಅದಕ್ಕೆ ಎಲ್ಲವನ್ನು ಕಟ್ ಮಾಡೋ ಅಂತ ಬಂದೆ. ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಸಂಜನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಪ್ರತಿ ಒಂದು ಜೀವಿಯು ಜೀವ ಅಂತ ಹೇಳೋದು ಯಾಕೆ ಅಂತ ಹೇಳಿದ್ರೆ, ಗಿಡ ಕೂಡ ಜೀವನೇ. ಜೀವ ಇರುವಂಥದ್ದು ಎಲ್ಲ ಜೀವನೇ, ಹೋಗ್ಲಿ ಬಿಡಿ. ಪ್ರತಿ ಜೀವಿಯು ತನ್ನ ಜೀವನ ಅಥವಾ ತನ್ನ ಸಂತತಿಯನ್ನ ಮುಂದುವರಿಲು ನೋಡಿ. ಈ ಒಂದು ದಾಸವಾಳ ಗಿಡ ಹೇಗೆ ಮುಂದುವರಿಯುತ್ತದೆ ಹೇಳಿ? ಅದರ ಒಂದು ಕಾಂಡದಿಂದ ಇರ್ಬೋದು, ಅಥವಾ ಒಂದು ಕೆಲವು ಗಿಡಗಳು ಅದರ ಬೀಜದಿಂದ, ಬೇರಿನಿಂದ, ಗಡ್ಡೆಯಿಂದ, ಮೊಟ್ಟೆಯಿಂದ ಅಥವಾ ಮರಿಗಳಿಂದ ಮುಂದುವರಿತೆ, ಹೌದಾ? ಸೊ ಅದರ ಸಂತತಿಯನ್ನ ಹೀಗೆಲ್ಲ ಮುಂದುವರಿತದೆ. ಆದ್ರೆ ನೋಡಿ, ಒಂದು ಕೆಲವು ಬೀಜದಿಂದ ಮುಂದುವರಿಯುವಂಥದ್ದು ಈ ತುಳಸಿ ಗಿಡ. ತುಳಸಿ ಗಿಡ ನಾವು ಹೇಗೆ ಬೆಳೀತದೆ? ಎಲ್ಲಿ ಬೇಕಲ್ಲಿ ಕೊಚ್ಚೆ ನೀರಲ್ಲೂ ಬೆಳೀತದೆ, ಎಲ್ಲಿ ಬೇಕಾದ್ರೂ ಬೆಳೀತದೆ. ಆದ್ರೆ ಅದರ ಬೀಜದಿಂದ ಮಾತ್ರ ಬರ್ತದೆ. ಇಷ್ಟು ದಿನವರೆಗೂ ನಾವು ಗೊತ್ತಿದ್ದದ್ದು ಬೀಜದಿಂದ ಮಾತ್ರ ಬರುತ್ತೆ ಅಂತ. ಆದ್ರೆ ನೋಡಿ, ಈ ಒಂದು ಕಾಂಡದಿಂದ, ಇಲ್ಲಿ ಒಂದು ಕಾಂಡದಿಂದ ಕೂಡ ಚಿಗುರು ಬರುತ್ತೆ, ರೂಟ್ ಬರುತ್ತೆ ಅನ್ನೋದು ನಿಮಗೇನಾದ್ರೂ ಗೊತ್ತಾ? ನಾನು ಇದನ್ನ ಒಂದು ಟೆಸ್ಟ್ ಮಾಡಿ ರೂಟ್ ಬರುತ್ತಾ ಇಲ್ವಾ ಅಂತ ನೋಡಿ ಈ ವಿಡಿಯೋದಲ್ಲಿ ನಿಮಗೆ ಅದನ್ನು ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ತುಳಸಿ ಗಿಡ ಯಾವತ್ತೂ ಗೊತ್ತು, ಅದರ ಸೀಡಿನಿಂದನೇ ಬರೋದು ಅಲ್ವಾ? ಬಟ್ ಕಾಂಡವನ್ನು ಕಟ್ ಮಾಡಿ ಕೂಡ ಅದರ ಸಂತತಿಯನ್ನ ಮುಂದುವರಿಸಬಹುದು ಅನ್ನೋದನ್ನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಬಟ್ ನನಗೆ ಕೂಡ ಗೊತ್ತಿಲ್ಲ ಇದು ಬರುತ್ತಾ ಇಲ್ಲೋ ಅಂತ. ನೀವು ಕೂಡ ಈ ವಿಡಿಯೋವನ್ನ ಫುಲ್ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಯಾಕಂದ್ರೆ ಏನೆಲ್ಲ ಹಾಕಿ ಬೆಳೆಸಿದ್ದೀನಿ, ಇದಕ್ಕೆ ಏನೆಲ್ಲ ಹಾಕಬೇಕು ಅನ್ನೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಫ್ರೆಂಡ್ಸ್, ದಯವಿಟ್ಟು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ. ಸೊ ಫ್ರೆಂಡ್ಸ್, ಈಗ ನಾನು 4 ಕಟಿಂಗ್ ಮಾಡಿರುವಂಥ ತುಳಸಿ ತುದಿ ತೊಗೊಂಡಿದ್ದೀನಿ. ಸೊ ಒಂದು ಚಿಕ್ಕ ಪಾಟ್ ತೊಗೊಂಡೆ, ಯಾಕೆಂದರೆ ದೊಡ್ಡದೇನು ಬೇಡ, ಸಣ್ಣದರಲ್ಲಿ ನೋಡುವ ರೂಟ್ ಬರುತ್ತಾ ಇಲ್ಲೋ ಅಂತೇಳಿ. ಸೊ ಈಗ ನಾನು ಫಸ್ಟಿಗೆ ಪಾಟಿಗೆ ಇದು ಮಣ್ಣನ್ನು ಆ್ಯಡ್ ಮಾಡಿದ್ದೇನೆ. ನಾರ್ಮಲ್ ಮಣ್ಣು, ಕಪ್ಪು ಮಣ್ಣು ಇರ್ಬೋದು ಅಥವಾ ಕೆಂಪು ಮಣ್ಣು ಇರ್ಬೋದು. ಈಗ ನಾನು ಇದಕ್ಕೆ ಈಕ್ವಲ್ ಶೇರಿಂಗ್ ಹೇಳ್ತಾ ಇದ್ದೇನೆ. ಇಲ್ಲಿ ಸ್ಯಾಂಡ್ ಕೂಡ ಈಕ್ವಲ್ಲು, ಮಣ್ಣು ಕೂಡ ಈಕ್ವಲ್ಲು, ಆ್ಯಂಡ್ ಸಗಣಿ ಇದ್ದರೆ ಹಾಕಬೇಕು. ನಾನಿಲ್ಲಿ ಒಣಗಿದ ಸಗಣಿನೇ ಇದನ್ನು ತೊಗೊಂಡಿದ್ದೀನಿ, ಕೌಡಂಗ. ಅಂದರೆ ಬೇಸಿಗೆಯಲ್ಲಿ ನಾನು ಸ್ವಲ್ಪ ಒಣಗಿಸಿ ಇಟ್ಕೊಂಡಿದ್ದೆ. ಈ ಮೂರನ್ನು ಈಕ್ವಲ್ ಆಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಿಮಗೆ ಸ್ಯಾಂಡ್ ಸಿಕ್ಕಿಲ್ಲ ಹೇಳಾದರೆ ಕೋಕೋಫೀಟ್ ಕೂಡ ಆ್ಯಡ್ ಮಾಡ್ಬೋದು. ಬಟ್ ಮಣ್ಣು ಗಟ್ಟಿ ಆಗಬಾರ್ದು. ಹಾಗೆ ನೋಡಿ, ಕರೆಕ್ಟ್ ಕೋಕೋಫೀಟ್ ಅಥವಾ ಸ್ಯಾಂಡ್ ಹಾಕಿದರೆ ಮಣ್ಣು ಗಟ್ಟಿ ಆಗೋಲ್ಲ, ಚಿಗುರು ಅಂದರೆ ರೂಟ್ ಬಲಿಷ್ಠವಾಗಿ ಬರುತ್ತೆ ಅಂತ. ಸೊ ಈಗ ನಾನು ಆಲ್ರೆಡಿ ಸ್ವಲ್ಪ ಆ ಚಿಕ್ಕ ಪಾಟಿಗೆ ಮೊದಲಿಗೆ ಮಣ್ಣು ಹಾಕ್ಕೊಂಡಿದ್ದೆ. ಇದರ ಮೇಲಿಂದ ನಾನೀಗ ಈಗ 3 ಮಿಕ್ಸ್ ಏನು ಮಾಡಿದ್ದೀವಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ತೆಗೆದಿಟ್ಕೊಳ್ಳುವ. ಈಗ ಎಷ್ಟು ಸಾಕು, ತುಂಬ ಫುಲ್ ಮಾಡಬೇಕಂತಿಲ್ಲ. ಈಗ ಇದರಲ್ಲಿ ನಾನು 4 ಯಾಕೆ ನೆಡ್ತಾ ಇದ್ದೀನಿ ಅಂದರೆ, ಒಂದು ಸ್ವಲ್ಪ ಸಾಯ್ಬೋದು ಅಥವಾ 2 ಸಾಯ್ಬೋದು. ಸೊ ಒಂದೆರಡಾರು ಬರ್ತದಲ್ಲ ಅಂತ ಹೇಳಿ ನಾನು ನೆಡ್ತಾ ಇದ್ದೀನಿ. ಇದೇ ದೊಡ್ಡಾಗೋ ತನಕ ಬಿಡಬಾರ್ದು ಚಿಕ್ಕದಲ್ಲಿ. ಈಗ ಜಸ್ಟ್ ಒಂದು ನೋಡಲಿಕ್ಕೆ ಮಾತ್ರ ಇದು. ಸೊ ಕೆಳಗಡೆ ಇರುವಂಥ ಎಲೆಗಳನ್ನು ಅಲ್ಲಿ ತೆಗೆದುಬಿಡಿ. ಸ್ವಲ್ಪ ಮಣ್ಣಲ್ಲಿ ಒಳಗೆ ಹೋಗಬೇಕಲ್ಲ, ಆಗ ಸ್ವಲ್ಪ ಕೆಳಗಿನ ಎಲೆಯನ್ನು ತೆಗೆದು ಮಣ್ಣೊಳಗೆ ಹಾಕಬೇಕಾಗತ್ತೆ ಇದನ್ನು, ಆ ಸಣ್ಣ ಗಿಡವನ್ನು. ಸೊ ಈಗ ಮೇಲಿನಿಂದ ಕೂಡ ನಾನು ಸ್ವಲ್ಪ ಈ ಏನು ಸ್ಯಾಂಡೆಲ್ಲ ಮಿಕ್ಸ್ ಮಾಡಿ ಇಡ್ತಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ತುಂಬ ಪಾಟ್ ತುಂಬ ಅಷ್ಟು ಬೇಡ, ಅದಕ್ಕೆ ಸ್ವಲ್ಪ ಉಸಿರಾಡಿಸ್ಲಿಕ್ಕೆ ಜಾಗ ಬೇಕು. ಯಾವ ಗಿಡ ನೆಟ್ಟಾಗೋ ಅಷ್ಟೇ, ಫಸ್ಟ್ ಟೈಮ್ ನೆಟ್ಟಿದ ತಕ್ಷಣ ಕಂಠದವರೆಗೆ ಮಣ್ಣನ್ನು ಹಾಕಬಾರದು. ಇಷ್ಟು ನೋಡಿ, ಗ್ಯಾಪ್ ಇರಬೇಕು. ಓಕೆ, ಈಗ ಇದನ್ನು ನಾನು ಡೇ ಬೈ ಡೇ 2-3 ದಿನಕ್ಕೊಮ್ಮೆ ನೀರು ಹಾಕಿದರೂ ಸಾಕು. ಡೈಲಿ ಏನು ಹಾಕಬೇಕಾಗಿಲ್ಲ. ಮತ್ತು ಈಗ ನಮಗೆ ಮಳೆ ಇರುವ ಕಾರಣ ನೀರು ಹಾಕಬೇಕು ಅಂತಿಲ್ಲ. ಮತ್ತು ಈಗ ತುಂಬ ಮಳೆ ಬರಬರ ಬೀಳ್ತಾ ಇರೋ ಜಾಗದಲ್ಲಿ ಕೂಡ ಇಡಬಾರ್ದು. ಹಾಗೇನಾದ್ರು ಮಳೆ ಬೀಳ್ತಾ ಇದ್ದರೆ ಸ್ವಲ್ಪ ಒಳಗೆ ಇಡೋದು ಬೆಟರ್. ಅಂದರೆ ಒಳಗೆ ಅಂದರೆ ಮನೆ ಒಳಗೆ ಅಲ್ಲ, ಸ್ವಲ್ಪ ಸೈಡಲ್ಲಿ ನೀರು ತುಂಬ ಬೀಳದೇ ಇರಲಿ. ನೋಡಿ, ಈಗ ನಾನು ಇದನ್ನು 4 ಗಿಡವನ್ನು ನೆಟ್ಟಿದ್ದೇನೆ. ನೋಡುವ ಇದು ಎಷ್ಟು ಚಿಗುರು ಬರುತ್ತೆ, ಎಷ್ಟು ಸಾಯುತ್ತೆ ಗೊತ್ತಿಲ್ಲ ನನಗೆ. ಸೊ ಓಕೆ, ಸೊ ಇದರ ಪಕ್ಕದಲ್ಲೇ ಇಟ್ಟಿದ್ದೀನಿ. ಆ್ಯಂಡ್ ಫ್ರೆಂಡ್ಸ್, ದಯವಿಟ್ಟು ನೀವು ಚಪ್ಪಲಿ ಹಾಕ್ಕೊಂಡು ಇದು ಮಾಡಬೇಡಿ ಅಂತ ಹೇಳಬೇಡಿ. ನನಗೆ ಚಪ್ಪಲಿ ಇಲ್ಲದೆ ನಡಿಲಿಕ್ಕೆ ಆಗೋದೇ ಇಲ್ಲ.
ಹಿಂದಿನ ನಂದು ವಿಡಿಯೋದಲ್ಲಿ ಕೂಡ ಯಾರೋ ಹೇಳಿದ್ರು ಚಪ್ಪಲಿ ಹಾಕೊಂಡು ತುಳಸಿ ಗಿಡ ಮುಟ್ಟಬೇಡಿ ಅಂತೇಳಿ. ನಾನೇನು ಪೂಜೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಸೊ ಚಪ್ಪಲಿ ಇಲ್ಲದೆ ನನಗೆ ಆಗೋದಿಲ್ಲ, ಸಾರಿ. ಸೊ ಫ್ರೆಂಡ್ಸ್ ನೋಡಿ, ನಾನು ತುಳಸಿ ಗಿಡ ಪಕ್ಕದಲ್ಲೇ ನಮ್ಮ ಇಟ್ಟಿದೆ. ಈಗ ಒಂದು 10 to 15 ಡೇಸ್ ಆಗಿದೆ. ನನಗೆ ಇಷ್ಟರೊಳಗೆ ನೋಡ್ಬೇಕಿತ್ತು, ಬಟ್ ಟೈಮ್ ಇರಲಿಲ್ಲ, ಹಾಗಾಗಿ ನೋಡ್ಲಿಕ್ಕಾಗ್ಲಿಲ್ಲ. ಸೊ ಈಗ ಕೂಡ ನಾನು ಚಪ್ಪಲಿ ಹಾಕೊಂಡಿದ್ದೇನೆ. ಆಫ್ಟರ್ ಒಂದು 10 ಡೇಸ್, ಇದು 14-15 ಡೇಸ್ ಆಗಿದೆ. ಸೊ ಈಗ ಇದಕ್ಕೆ ರೂಟ್ ಹೇಗೆ ಬಂದಿದೆ ಅಂತ ನೋಡುವ ಫ್ರೆಂಡ್ಸ್. ಯಾಕೆಂದ್ರೆ ಮೊದಲಿನ ಎಲೆ, ಫ್ರೆಶ್ ಆಗಿರೋ ಎಲೆ ಅಂತೂ ಇರೋದಿಲ್ಲ. ಎಲ್ಲ ಆ ಎಲೆಗಳೆಲ್ಲ ಬಿದ್ದು ಹೋಗಿದೆ. ಹೊಸ ಎಲೆಗಳೇನೋ ಬಂದಿದೆ. ಅಂದ್ರೆ ಮೋಸ್ಟ್ಲಿ ರೂಟ್ ಬಂದಿದೆ ಅಂತ ಅನ್ಕೊಂಡಿದ್ದೀನಿ. ನೋಡಿ, ಹೊಸ ಎಲೆಗಳು ಚಿಗುರು ಬರ್ತಾ ಇದೆ. ಸೊ ಹಾಗಾಗಿ ಈಗ ನಿಧಾನವಾಗಿ ತೆಗೆದು ನೋಡ್ತೀನಿ. ಎಸ್, ಎಲ್ಲ ಇಲ್ಲ ಹೇಳಿದ್ರೆ ಇಷ್ಟೊತ್ತಿಗೆ ಕೊಳ್ತು ಹೋಗ್ತಿತ್ತು ಇಷ್ಟೊಂದು ದಿನಕ್ಕೆ. ಆದ್ರೆ 4 ನೆಟ್ಟಿದ್ನಲ್ಲ, 2 ಬದುಕಿದೆ. 2 ತುಂಬಾ ಮಳೆ ಆಗಿತ್ತು ಸ್ನೇಹಿತರೆ. ಸೊ ಆಗ ಹೊರಗೆ ಇಟ್ಟಿದ್ದೆ ಅಲ್ಲಿನ ಕಟ್ಟೆ ಪಕ್ಕದಲ್ಲಿ, ಹಾಗಾಗಿ ಸತ್ತೋಗಿದೆ ಅದು. ನೋಡಿ ನೋಡಿ ಫ್ರೆಂಡ್ಸ್, ತುಳಸಿ ಗಿಡವನ್ನ ಹೀಗೂ ಕೂಡ ಮಾಡಬಹುದು, ನೆಡಬಹುದು. ನೋಡಿ ಎಷ್ಟು ಚಂದ ರೂಟ್ ಬಂದಿದೆ ಅಂತ ಹತ್ರದಿಂದ ನಿಮಗೆ ತೋರಿಸಿದೆ ಹೌದಾ. ಮತ್ತೊಂದು ಕೂಡ ಅಲ್ಲಿ ಇದೆ ನೋಡಿ. ವಾವ್! ಈಗ ಇದನ್ನ ಇದೇ ಇದ್ರಲ್ಲೇ ಕಂಟಿನ್ಯೂ ಅಲ್ಲ, ಈಗ ಒಂದು ದೊಡ್ಡ ಪಾಟಿಗೆ ಹಾಕಿಯೋ ಅಥವಾ ತುಳಸಿ ಕಟ್ಟೆಯಲ್ಲಿ ತುಳಸಿ ಇಲ್ಲದಿದ್ರೆ ಈಗ ನೆಡಬಹುದು. ನೋಡಿ ಎಷ್ಟು ಚಂದ ಬಂದಿದೆ ಅಂತ ಹೇಳಿ, ಹೌದಾ. ವಾವ್! ತುಳಸಿ ಗಿಡವನ್ನ ಯಾರಿಗಾದ್ರೂ ಹೀಗೆ ನೆಟ್ಟು ಮುಂದುವರಿಸಿದ್ದು ಗೊತ್ತುಂಟ? ತುಳಸಿ ಪೂಜೆ ಬಂತು ಅಂದ್ರೆ ಹೊಸ ಗಿಡ ತಗೊಳ್ಳಿಕ್ಕೆ ಹೋಗ್ತೇವೆ ಅಲ್ವಾ. ಆದ್ರೆ ಹೀಗೆ ಕೂಡ ಗಿಡವನ್ನ ನೆಡಬಹುದು, ತುಳಸಿ ಪೂಜೆಯನ್ನ ಮಾಡ್ಬೋದು. ಹೊಸ ಗಿಡ ಆಯ್ತಲ್ಲ ಸ್ನೇಹಿತರೆ ಇದು. ಸೊ ಯಾರ ಮನೆಗಾದ್ರೂ ಹೋದ್ರೆ ನೀವು ತುಳಸಿ ಗಿಡ ಅವರು ಕೊಟ್ಟಿಲ್ಲ ಹೇಳಿ ಬೇಜಾರು ಮಾಡಬೇಡಿ. ಒಂದು ತುಳಸಿ ಗಿಡ ತುದಿಯನ್ನ ಕಟ್ ಮಾಡ್ಕೊಂಡು ನೀವು ಹೀಗೆ ಕೂಡ ನೆಡ್ಬೋದು. ನೋಡಿ ಈಗ ನಾನು ಜಸ್ಟ್ ಈಗ ಪುನಃ ಇದ್ರಲ್ಲೇ ನೆಡ್ತಾ ಇದ್ದೇನೆ. ಮತ್ತೆ ಬೇರೆದ್ರಲ್ಲಿ ದೊಡ್ಡ ಒಂದು ಪಾಟಿಗೆ ತೆಗೆದುಕೊಂಡು ಹೋಗಿ ನೆಡ್ತೇನೆ. ಸೊ ಇದನ್ನ ನೋಡುವ, ಇದು ಯಾವ ತರ ಬಂದಿದೆ ಅಂತೇಳಿ. ಸೊ ಎಸ್, ಇದು ಕೂಡ ಚೆನ್ನಾಗಿಯೇ ಬಂದಿದೆ ನೋಡಿ, ಚೆನ್ನಾಗಿ ಬಂದಿದೆ. ಬಟ್ ಏನು ಕೇಳಿದ್ರೆ ಚಿಕ್ಕ ಪಾಟಿಗೆ ಇದ್ದದ್ದು. ಈಗ ಇದನ್ನೇ ಮುಂದುವರಿಸಬಾರ್ದು, ಇದಕ್ಕೆ ಹೊಸ ಮಣ್ಣನ್ನ ಹಾಕಿ ಬೇರೆ ಒಂದು ಪಾಟಲ್ಲಿ ಹಾಕ್ಬೇಕು. ಅದನ್ನ ಅಲ್ಲಿ ಕಂಟಿನ್ಯೂ ಮಾಡಿದ್ರೆ ಇಲ್ಲಿ ದೊಡ್ಡ ಒಂದು ಗಿಡ ಆಗತ್ತೆ. ಎಸ್ ನೋಡಿ, ಆಸ್ ಯೂಶುವಲ್ ನಾವು ನೆಲದಲ್ಲಿ ಇದ್ರೆ ಅದು ಒಳ್ಳೇದಾಗಿ ಚಿಗುರು ಬರುತ್ತೆ. ಬಟ್ ಈ ತರ ಪಾಟ್ ಅಲ್ಲಿ ಹೀಗೂ ಕೂಡ ಗಿಡವನ್ನ ನೆಡಬಹುದು ಅಂತ ನಿಮಗೇನಾದ್ರೂ ಗೊತ್ತಿತ್ತಾ? ಸೊ ಫ್ರೆಂಡ್ಸ್ ನೋಡಿ, ಇದೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ, ತಾನೇ ಹುಟ್ಟಿರೋ ಸೀಡ್ ನಿಂದ ಬಂದಿರುವಂತದ್ದು. ಹಾಗಾಗಿ ಸೊ ಫ್ರೆಂಡ್ಸ್ ಹೀಗೂ ಮಾಡಬಹುದು ಅನ್ನೋದು ಜಸ್ಟ್ ಒಂದು ಇನ್ವೆಸ್ಟಿಗೇಷನ್ ಮಾಡಿದೆ, ಹಾಗೆ ಗೊತ್ತಾಯ್ತು ವಿಷಯ. ನಿಮಗೂ ಗೊತ್ತಿರ್ಲಿ, 4 ಜನಕ್ಕೆ ಶೇರ್ ಮಾಡಿ ಎಲ್ಲರಿಗೂ ತಿಳಿದಿರ್ಲಿ ಅಂತ ಹೇಳ್ತಾ ಫ್ರೆಂಡ್ಸ್, ಇಂಥದೇ ಹಲವಾರು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಪುನಃ ಬರ್ತೇನೆ. ನೋಡಿ, ದಾಸವಾಳ ಗಿಡ ಅಂತೂ ಅದರ ಬ್ರಾಂಚಸ್ ಅನ್ನ ಕಟ್ ಮಾಡ್ಬೋದು, ಬಟ್ ತುಳಸಿ ಗಿಡವನ್ನು ಕೂಡ ಮಾಡ್ಬೋದಲ್ಲ, ಬರುತ್ತೆ ಅಲ್ವಾ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಎಂದಿನಂತೆ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ಥ್ಯಾಂಕ್ ಯು, ನಮಸ್ಕಾರ, ಧನ್ಯವಾದ, ಬಾಯ್.